ಸಿಲಿಕಾನ್ ಸಿಟಿಯಲ್ಲಿ ಪುಂಡರ ಅಟ್ಟಹಾಸ. ನಡು ರೋಡಲ್ಲಿ ಯುವಕನ ಮೇಲೆ ಡೆಡ್ಲಿ ಅಟ್ಯಾಕ್. ಪುಂಡಾನೆ ದಾಳಿಗೆ 2 ಬಲಿ. ಶಿವಮೊಗ್ಗದಲ್ಲಿ ಸಿಡಿಮದ್ದು ಸ್ಫೋಟ, 2ರಿಗೆ ಗಾಯ. ಸಕ್ರೆನಾಡಿನಲ್ಲಿ ಸಿಎಂ ಸಿದ್ದರಾಮಯ್ಯ ರಣಕಹಳೆ. ಮಂಡ್ಯದಿಂದ ಸುಮಲತಾ ಅಂಬರೀಶ್ ಸ್ಪರ್ಧೆ ಫಿಕ್ಸ್. ಲೋಕಸಭೆ ಚುನಾವಣೆಗೆ ಪ್ರಧಾನಿ ಮೋದಿ ಪಾಂಚಜನ್ಯ. ಇದೊಂದಿಗೆ ಮತ್ತಷ್ಟು ಸುದ್ದಿ ಇದೆ, ಅದನ್ನು ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಇದೇನ್ ಬೆಂಗಳೂರು ಅಥವಾ ಬಿಹಾರನೋ ಅಂತ ಸಂಶಯ ಮೂಡ್ತಾ ಇದೆ. ರಾಜಧಾನಿಯಲ್ಲಿ ಪುಂಡರ ಅಟ್ಟಹಾಸ ಮುಂದುವರೆದಿದ್ದು, ಯುವತಿ ಇದ್ದ ಬೈಕ್ ಅಡ್ಡ ಹಾಕಿ ಯುವಕನ ಮೇಲೆ ಪುಂಡರು ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಮಾರ್ತಳ್ಳಿ ಹಾಗೂ ವರ್ತೂರ್ ಮುಖ್ಯ ರಸ್ತೆಯಲ್ಲಿ ಘಟನೆಯಾಗಿದ್ದು, KA53 HF 2132 ಈ ಬೈಕ್ನಲ್ಲಿ ಬಂದ ಕಿಡಿಗೇಡಿಗಳು ಯುವಕನ ಬೈಕ್ ಕೆಳಗೆ ಬೀಳಿಸಿ ಬೇಕಾಬಿಟ್ಟಿ ಅಟ್ಯಾಕ್ ಮಾಡಿದ್ದಾರೆ. ಘಟನೆ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದ್ದು, ವರ್ತೂರ್ ಹಾಗೂ ಮಾರ್ತಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಂತಹ ಘಟನೆ ಆಗಾಗ ಮರುಕಳಿಸ್ತಾ ಇದ್ದು, ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ರಾಜ್ಯದಲ್ಲಿ ಕಾಡು ಪ್ರಾಣಿಗಳ ಅಟ್ಟಹಾಸ ದಿನೇ ದಿನೇ ಹೆಚ್ಚಳ ಆಗ್ತಾ ಇದೆ. ಪುಂಡಾನೆಯ ದಾಳಿಗೆ 2 ಮಹಿಳೆಯರು ಮೃತಪಟ್ಟಿರುವ ಘಟನೆ ಆನೇಕಲ್ ಗಡಿ ಭಾಗದ ಅಣ್ಯಾಳ ಬಳಿ ಸಂಭವಿಸಿದೆ. 3 ಹಸುಗಳು ಕೂಡ ಸಾವನ್ನಪ್ಪಿದ್ದು, ಗುಮ್ಮಾಳಪುರ, ಅಣ್ಯಾಳು, ತಳಿ ಸುತ್ತಮುತ್ತ ಆನೆ ದಾಂಧಲೆ ಹೆಚ್ಚಾಗಿದೆ. ಸಕಲೇಶಪುರ ತಾಲೂಕಿನ ಬೆಳಗೋಡು ಹೋಬಳಿ ಶಿಡಗಳಲ್ಲಿಯಲ್ಲಿ ಮನೆ ಮೇಲೆ ವಿದ್ಯುತ್ ಕಂಬವನ್ನೇ ಕಾಡಾನೆ ಉರುಳಿಸಿದೆ. ವಿದ್ಯುತ್ ಕಂಬ ಮನೆ ಮೇಲೆ ಬೀಳ್ತಾ ಇದ್ದಂತೆ ಸಂಪರ್ಕ ಕಟ್ಟಾಗಿದೆ. ಇದರಿಂದ ಭಾರಿ ಅನಾಹುತವೊಂದು ತಪ್ಪಿದೆ. ಕಳೆದ 15 ದಿನದಿಂದ ಹೆಬ್ಬನಹಳ್ಳಿ, ಹೊಸಕೊಪ್ಪಲು, ಮಾಸುವಳ್ಳಿ ಭಾಗದಲ್ಲಿ 20ಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡು ಬೀಡು ಬಿಟ್ಟಿದ್ದು, ಅಪಾರ ಪ್ರಮಾಣದ ಬೆಳೆ ನಾಶ ಮಾಡ್ತಿದೆ. ಕಾಡಾನೆಗಳನ್ನು ಸ್ಥಳಾಂತರಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಮೈಸೂರಿನ ರಾಮನಹುಂಡಿಯಲ್ಲಿ ಅರಣ್ಯ ಇಲಾಖೆ ಏರಿಸಿದ ಬೋನಿಗೆ 2 ವರ್ಷದ ಚಿರತೆ ಬಿದ್ದಿದೆ. ಶಿವಮೊಗ್ಗದ ಶಿರಾಳಕೊಪ್ಪದ ಅಂಗಡಿ ಸಮೀಪ ಹಂದಿಗೆ ಇಡಲು ತಂದಿದ್ದ ಸಿಡಿಮದ್ದು ಸ್ಫೋಟಗೊಂಡು 2ರಿಗೆ ಗಾಯವಾಗಿದೆ. 2ರನ್ನ ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಉಮೇಶ್ ಮತ್ತು ರೂಪಾ ದಂಪತಿಗಳು ಶಿರಾಳಕೊಪ್ಪ ಸಂತೆಗೆ ಬಂದಿದ್ರು. ಪರಿಚಯಸ್ಥರ ಅಂಗಡಿಯಲ್ಲಿ ಬ್ಯಾಗ್ ಇಟ್ಟು ಬೆಡ್ಶೀಟ್ ಖರೀದಿಸಲು ಹೋಗಿದ್ರು. ಈ ವೇಳೆ ಸ್ಫೋಟ ಸಂಭವಿಸಿದೆ. ಕಾಡು ಹಂದಿಗೆ ಇಡಲು ತಂದಿದ್ದ ಸಿಡಿಮದ್ದು ಸ್ಫೋಟಗೊಂಡಿದೆ ಅಂತ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಈ ಬಗ್ಗೆ SP ಮಿಥುನ್ ಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಘಟನೆಯಿಂದ ಸ್ಥಳದಲ್ಲಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಪ್ರಕರಣ ಸಂಬಂಧ ಶಿರಾಳಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಸರ್, ನಾವು ಬೆಡ್ಶೀಟ್ ವ್ಯಾಪಾರ ಮಾಡೋರು. ಪ್ರತಿ ವಾರ ಬಂದು ಅಲ್ಲಿ ಅಂಗಡಿ ಹಾಕ್ತೇವೆ. 1-2 ಅಪರಿಚಿತ ವ್ಯಕ್ತಿಗಳು ಬಂದು ನಮ್ಮಲ್ಲಿ 2 ಬ್ಲಾಂಕೆಟ್ ರಗ್ ತಗೊಂಡು ಅದ್ರ ಜೊತೆಗೆ 1-2 ಬ್ಯಾಗನ್ನು ಅಲ್ಲೇ ಇಟ್ಟು ಆಮೇಲೆ ಬರ್ತೇವೆ ಅಂತ ಹೇಳಿ ಹೋದ್ರು ಸರ್. ಅವ್ರು ಹೋಗಿ ಒಂದು ಅರ್ಧ ತಾಸತ್ತಿಗೆ ಆ ಬ್ಯಾಗ್ನಲ್ಲಿ ಇದ್ದಿದ್ದು ಏನು ಐಟಮ್ ನನಗೆ ಗೊತ್ತಿಲ್ಲ, ಬಸ್ಟ್ ಆಗಿಬಿಡಿ ಸರ್. ಇವತ್ತು ಸಕ್ಕರೆನಾಡು ಮಂಡ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಎಂಟ್ರಿ ಕೊಟ್ಟಿದ್ರು. ಜೆಸಿಬಿಯಲ್ಲಿ ಹೂವಿನ ಸುರಿಮಳೆಗೈದು ಕ್ರೇನ್ ಮೂಲಕ ಸೇಬಿನ ಹಾರ ಹಾಕಿ ಗ್ರಾಮಸ್ಥರು ಮುಖ್ಯಮಂತ್ರಿಗಳಿಗೆ ಭರ್ಜರಿ ಸ್ವಾಗತ ಕೋರಿದ್ರು. ಮಂಚನಹಳ್ಳಿ ಗ್ರಾಮಕ್ಕೆ ತೆರಳಿದ ಸಿಎಂ ಕನಕದಾಸರ ಪುತ್ಥಳಿಯನ್ನ ಅನಾವರಣ ಮಾಡಿದ್ರು. ಬಳಿಕ ಮಳವಳ್ಳಿಯಲ್ಲಿ ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶದಲ್ಲಿ ಸಿಎಂ ಭಾಗಿಯಾದರು. ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಿದ್ರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಅಧಿಕಾರಕ್ಕೆ ಬಂದ ಮೇಲೆ ನುಡಿದಂತೆ ನಡೆದಿದ್ದೀವಿ. ನಾವು ಕೊಟ್ಟ ಮಾತನ್ನ 100ಕ್ಕೆ 100ರಷ್ಟು ಈಡೇರಿಸಿದ್ದೀವಿ ಅಂದ್ರು. ಬಿಜೆಪಿ ಜೆಡಿಎಸ್ ಬಗ್ಗೆ ವಾಗ್ದಾಳಿ ನಡೆಸಿದ ಸಿಎಂ, ಜೆಡಿಎಸ್ನವರು ಕೋಮುವಾದಿ ಬಿಜೆಪಿ ಜೊತೆ ಸೇರ್ಕೊಂಡಿದ್ದಾರೆ. ಬಿಜೆಪಿಯವರು ಡೋಂಗಿತನದ ಮಾತುಗಳನ್ನ ಆಡ್ತಿದ್ದಾರೆ. ನಾವು 28 ಸ್ಥಾನಗಳನ್ನ ಗೆಲ್ತೀವಿ ಅಂತಾರೆ. ಅದು ಸಾಧ್ಯವಿಲ್ಲ. ಆದ್ರೆ ಕಾಂಗ್ರೆಸ್ ಈ ಬಾರಿ ಕನಿಷ್ಠ 20 ಸ್ಥಾನ ಗೆದ್ದೇ ಗೆಲ್ಲುತ್ತೆ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ರು. ಪ್ರಧಾನಿ ಮೋದಿ ವಿರುದ್ಧವೂ ಸಿಎಂ ಕಿಡಿಕಾರಿದ್ರು. ಬಡವರಿಗೆ ಅಕ್ಕಿ ಕೊಡದೆ ಇರತಕ್ಕಂತ ಈ ಬಿಜೆಪಿಗೆ ಯಾವ ಕಾರಣಕ್ಕೂ ಕೂಡ ವೋಟ್ ಹಾಕಬಾರದು, ಜಾತ್ಯತೀತ ಪಾರ್ಟಿ ಅಂತ ಹೇಳ್ಕೊಂಡು ಇವತ್ತು ಜಾತಿವಾದಿಗಳ ಜೊತೆ ಕೈ ಜೋಡಿಸಿದಾರಲ್ಲ, ವೋಟ್ ಹಾಕ್ಬೇಕು ಅವ್ರಿಗೆ. ನಾವು ಕೊಟ್ಟ ಮಾತಂತೆ ನಡೆದಿದ್ದೀವಿ. ನಾವು 28ಕ್ಕೆ 28 ಗೆಲ್ತೀವಿ. ಅದು ಸಾಧ್ಯನಾ? ಕಾಂಗ್ರೆಸ್ ಪಕ್ಷ ಈ ಸಾರಿ ಕನಿಷ್ಠ 20 ಸ್ಥಾನಗಳನ್ನ ಲೋಕಸಭೆಗಳಿಗೆ ಕಳಿಸಿಕೊಡ್ತೇವೆ, ನೀವು ಆಶೀರ್ವಾದ ಮಾಡ್ತೀರಾ ಅಂತಕ್ಕಂಥ ನಂಬಿಕೆ ನಿನಗಿದೆ. ಮತ್ತೆ ಮಂಡ್ಯ ಲೋಕಸಭಾ ಅಖಾಡದಿಂದ ಸುಮಲತಾ ಸ್ಪರ್ಧೆ ಫಿಕ್ಸ್ ಆಗಿದೆ. ಈ ಬಗ್ಗೆ ಸುಳಿವನ್ನ ಸುಮಲತಾ ಅಂಬರೀಶ್ ಅವರೇ ನೀಡಿದ್ದಾರೆ. ಮಂಡ್ಯ ಮಣ್ಣನ್ನ ಬಿಡಲ್ಲ ಎನ್ನುತ್ತಲೇ ಎದುರಾಳಿಗಳಿಗೆ ಸಂದೇಶ ರವಾನೆ ಮಾಡಿದ್ದಾರೆ. ಬಿಜೆಪಿಯಿಂದ ಟಿಕೆಟ್ ಸಿಗದಿದ್ದರೂ ಪಕ್ಷೇತರವಾಗಿ ಕಣಕ್ಕಿಳಿಯುವ ಸೂಚನೆ ಕೊಟ್ಟಿದ್ದಾರೆ. ನಿನ್ನೆ ನಡೆದ ನಟ ದರ್ಶನ್ ಅವರ D25 ಬೆಳ್ಳಿ ಪರ್ವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸುಮಲತಾ, 2019ರ ಚುನಾವಣೆ ನೆನೆದು ಭಾವುಕರಾದರು. ಆ ಸಂದರ್ಭದಲ್ಲಿ ದರ್ಶನ್, ಯಶ್ ನನಗೆ ಧೈರ್ಯ ತುಂಬಿದರು. ಕಳೆದ 5 ವರ್ಷ ಮಂಡ್ಯ ಜನರ ಪ್ರೀತಿಯನ್ನ ಗಳಿಸಿದ್ದೇನೆ. ಯಾವುದೇ ಕಾರಣಕ್ಕೂ ನಾನು ಈ ಮಣ್ಣನ್ನ ಬಿಡಲ್ಲ. ನನ್ನ ಹಿಂದೆ ನನ್ನ ಮಕ್ಕಳಿದ್ದಾರೆ ಎನ್ನುತ್ತಲೇ ಈ ಚುನಾವಣೆಯಲ್ಲೂ ದರ್ಶನ್ ತನ್ನ ಜೊತೆ ನಿಲ್ಲುತ್ತಾರೆ ಎನ್ನುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಸುಮಲತಾ ನಡೆ ಕುತೂಹಲ ಹೆಚ್ಚಿಸಿದೆ. ನನ್ನ ಹಿಂದೆ ದರ್ಶನು, ಯಶ್ ಅವತ್ತು ಅವರು ಒಂದು ರಿಸ್ಕ್ ತಗೊಂಡು ಯಾರೇನೇ ಟ್ರೋಲ್ ಮಾಡಿದ್ರು, ಯಾರೇನೇ ಟಾರ್ಗೆಟ್ ಮಾಡಿದ್ರು ಹೆದರ್ಕೊಳ್ಳದೆ ನನ್ನ ಜೊತೆಲಿ ನಿಂತ್ರಲ್ಲ,
ಆ ಒಂದು ಜವಾಬ್ದಾರಿಗೆ ನಾನು ಇನ್ನಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ. ಆ ಹೆಸರನ್ನ ಉಳಿಸ್ಕೊಳ್ಳೋವಂಥ ಒಂದು ಪ್ರಯತ್ನ ಮಾಡಿದ್ದೀನಿ. ಈ ಮಣ್ಣಿನ ಋಣ, ಈ ಮಣ್ಣಿನ ಗುಣ ಎಂದೆಂದಿಗೂ ಬಿಡಲ್ಲ. ಸುಮಲತಾ ಅಂಬರೀಷ್ ಈ ಮಣ್ಣನ್ನು ಬಿಡಲ್ಲ. ಹಾಸನ ಹಾಗೂ ಮಂಡ್ಯ 2 ಲೋಕಸಭಾ ಕ್ಷೇತ್ರಗಳು ಬಿಜೆಪಿಗೆ ಬೇಕೇ ಬೇಕು ಅಂತ ಮಾಜಿ ಶಾಸಕ ಪ್ರೀತಂ ಗೌಡ ಪದೇ ಪದೇ ಒತ್ತಾಯಿಸುವ ಮೂಲಕ ಪ್ರಜ್ವಲ್ ರೇವಣ್ಣಗೆ ಟಿಕೆಟ್ ನೀಡದಂತೆ ಪರೋಕ್ಷವಾಗಿ ವಿರೋಧಿಸ್ತಾ ಇದ್ದಾರೆ. ಆದರೆ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರು ಪ್ರಜ್ವಲ್ ರೇವಣ್ಣ ಅವರೇ ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಂತ ಘೋಷಣೆ ಮಾಡಿ ಒಂದು ಸುತ್ತಿನ ಪ್ರಚಾರ ನಡೆಸಿದ್ದಾರೆ. ಕಳೆದ 3 ದಿನಗಳಿಂದ ಕಡೆಯ ದಿಶಾ ಸಭೆ ನಡೆಸಿದ ಪ್ರಜ್ವಲ್ ಕೇಂದ್ರ ಪುರಸ್ಕೃತ ಯೋಜನೆಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದಿದ್ದಾರೆ. ನಡೆಯುತ್ತಿರುವ ಕಾಮಗಾರಿಗಳಿಗೆ ವೇಗ ಹೆಚ್ಚಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಎಲ್ಲ ರೀತಿಯಲ್ಲೂ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದೀರಾ, 5 ವರ್ಷಗಳ ಕಾಲ ಸಹಕರಿಸಿದ್ದೀರಾ, ನಾನು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದರೆ ದಿಶಾ ಸಭೆಯಲ್ಲಿ ಸರಿಯಾಗಿ ನಡೆದುಕೊಂಡಿಲ್ಲ ಅಂದರೆ ಹೃದಯಪೂರ್ವಕವಾಗಿ ಕ್ಷಮೆ ಕೇಳ್ತೀನಿ ಎಂದರು. ಪ್ರಜ್ವಲ್ ರೇವಣ್ಣ ನಡೆ ತೀವ್ರ ಕುತೂಹಲ ಕೆರಳಿಸಿದೆ. ನನಗೆ ದಿಶದ ಮುಖಾಂತರ ನೀವು ಒಂದು ಶಕ್ತಿ ಕೊಟ್ಟಿರೋದಿರ್ಬೋದು, ಎಲ್ಲ ಅಧಿಕಾರಿಗಳು ಸಹಕರಿಸಿದ್ದೀರ. ನಾನು ಕೂಡ ಎಲ್ಲರ ಸಣ್ಣ ಪುಟ್ಟ ತಪ್ಪುಗಳು ಮಾಡಿದ್ದೆ. ನಿಮ್ಮಲ್ಲಿ ಸರಿಯಾಗಿ ದಿಶದ ಮುಖಾಂತರ ನಡವಳಿಕೆನ ನಡ್ಕೊಂಡಿಲ್ಲ ಅಂದರೆ ಅದನ್ನ ನಾನು ಹೃದಯಪೂರ್ವಕವಾಗಿ ನಿಮ್ಮ ಹತ್ರ ಕ್ಷಮಾಪಣೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಲೋಕಸಭಾ ಚುನಾವಣೆಗೆ ಪ್ರಧಾನಿ ಮೋದಿ ಪಾಂಚಜನ್ಯ ಮೊಳಗಿಸಿದ್ದಾರೆ. ದೆಹಲಿಯಲ್ಲಿ ನಡೆದ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಾರೋಪದಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ, ಬಿಜೆಪಿ ಕಾರ್ಯಕರ್ತರು ದೇಶಕ್ಕಾಗಿ ಅವಿರತ ಶ್ರಮಿಸ್ತಾ ಇದ್ದಾರೆ. ಒಗ್ಗಟ್ಟಿನಿಂದ ಇರೋಣ, ಜನರ ಮತವಿಶ್ವಾಸ ಗಳಿಸೋಣ. ಇದು ನವಚೈತನ್ಯದೊಂದಿಗೆ ದುಡಿಯುವ ಸಮಯ ಬಂದಿದೆ. ನಿಮ್ಮೆಲ್ಲರಿಗೂ 100 ದಿನದ ಟಾರ್ಗೆಟ್ ಕೊಡ್ತಿದ್ದೇನೆ. ನಾವೀಗ ಏನ್ ಸಾಧಿಸಿದ್ದೀವೋ ಅದು ಯಾರು ಊಹೆ ಮಾಡಿರಲಿಲ್ಲ. ಕಾರ್ಯಕರ್ತರ ಕಾರ್ಯ ಪ್ರಭಾವಯುತವಾಗಿದೆ. ಈ ಬಾರಿಯೂ ಬಿಜೆಪಿ ಅತ್ಯಧಿಕ ವೋಟ್ ಗಳಿಸುತ್ತೆ. ಬಿಜೆಪಿ 370+ ಸೀಟ್ ಗೆಲ್ಲಲಿದ್ದು ಎನ್ಡಿಎ ಮೈತ್ರಿಕೂಟಕ್ಕೆ 400ಕ್ಕೂ ಹೆಚ್ಚು ಸೀಟ್ ಬರಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಬಿಜೆಪಿ ರಾಷ್ಟ್ರ ನೀತಿಗಾಗಿ ದುಡಿಯುತ್ತಿದೆಯೇ ಹೊರತು ರಾಜನೀತಿ ಮಾಡಲ್ಲ. 10 ವರ್ಷಗಳ ಕಾಲ ಭ್ರಷ್ಟಾಚಾರ ರಹಿತ ಆಡಳಿತ ನೀಡಿದ್ದೀವಿ. ಮುಂದಿನ 5 ವರ್ಷ ಭಾರತದ ಅಭಿವೃದ್ಧಿಗೆ ಅತ್ಯಂತ ನಿರ್ಣಾಯಕ ಕಾಲ ಅಂದ್ರು. ಸಂಸತ್ನಲ್ಲಿ ಮಹಿಳಾ ಮೀಸಲಾತಿ, ಬೇಟಿ ಬಚಾವೋ ಬೇಟಿ ಪಡಾವೋ, ಆರ್ಟಿಕಲ್ 370 ರದ್ದು, 10 ಕೋಟಿ ಉಜ್ವಲ ಗ್ಯಾಸ್ ಸಂಪರ್ಕ, ಅಯೋಧ್ಯೆ ರಾಮ ಮಂದಿರ, ಕರ್ತಾಪುರ ಸಾಹಬ್ ನಿರ್ಮಿಸಿದ್ದೀವಿ ಅಂತ ಮೋದಿ ಅಭಿವೃದ್ಧಿಯ ಶಂಖನಾದ ಮೊಳಗಿಸಿದ್ರು. ಲೋಕಸಭಾ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ದೆಹಲಿಯಲ್ಲಿ ನಡೆದ ಬಿಜೆಪಿ ರಾಷ್ಟ್ರೀಯ ಸಮಾವೇಶವನ್ನು ಉದ್ದೇಶಿಸಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತನಾಡಿದರು. ನರೇಂದ್ರ ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಿ ಆಗ್ತಾರೆ ಅಂತ ದೇಶ ನಿರ್ಧರಿಸಿದೆ. ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂದ್ರು. ಪ್ರಥಮ ಬಾರಿಗೆ ಪ್ರಧಾನಿ ಮೋದಿ ಅವರು ದೇಶವನ್ನ ಗುಲಾಮಗಿರಿಯ ಸಂಕೇತಗಳಿಂದ ಮುಕ್ತಗೊಳಿಸಬೇಕು ಅಂತ ಕರೆ ಕೊಟ್ಟರು. ಆದರೆ ಕಾಂಗ್ರೆಸ್ ಹಾಗೂ ಐಎನ್ಡಿಎ ಮೈತ್ರಿಕೂಟ ದೇಶವನ್ನ ಗುಲಾಮಗಿರಿಯ ಸಂಕೇತಗಳಿಂದ ಮುಕ್ತಗೊಳಿಸುವುದನ್ನ ಊಹೆ ಮಾಡಿರಲಿಲ್ಲ ಅಂತ ವಾಗ್ದಾಳಿ ನಡೆಸಿದರು. ಮೋದಿ ಈ ದೇಶವನ್ನ ಭಯೋತ್ಪಾದನೆ, ಉಗ್ರವಾದ ಮತ್ತು ನಕ್ಸಲಿಸಂನಿಂದ ಮುಕ್ತಗೊಳಿಸಿ ಶಾಂತಿಯುತ ಹಾಗೂ ಸಮೃದ್ಧ ಭಾರತ ನಿರ್ಮಾಣ ಮಾಡಿದ್ದಾರೆ ಅಂತ ಅಮಿತ್ ಶಾ ಹೇಳಿದರು. ಐಎನ್ಡಿಎ ಒಕ್ಕೂಟದಲ್ಲಿ ಭ್ರಷ್ಟಾಚಾರಿಗಳೇ ತುಂಬಿದ್ದಾರೆ ಅಂತ ಕಿಡಿಕಾರಿದರು. आने वाले 5 साल देश के शासन की धुरा किस पार्टी के हाथ में होगी, किस व्यक्ति के हाथ में होगी, मगर पूरे देश में कहीं पर भी संशय नहीं है, प्रश्न चिन्ह नहीं है. देश ने तय किया है कि मोदी जी फिर से एक बार इस देश के प्रधानमंत्री बनेंगे. देश ने जितनी भी सरकारें आई अपने अपने समय में हर सरकार ने समयानुकूल विकास करने का प्रयास किया है, मगर आज मैं कोई कंफ्यूजन के बगैर कह सकता हूं कि समग्रता से विचार, हर क्षेत्र का विकास और हर व्यक्ति का विकास करने का काम केवल और केवल नरेंद्र मोदी जी के 10 साल में हुआ है. ಸಿಎಂ ಸಿದ್ದರಾಮಯ್ಯ ಹಾಗೂ ಆಪ್ತ ಮಹದೇವಪ್ಪ ನಡುವಿನ 2ನೇ ಸುತ್ತಿನ ಮುನಿಸು ಶುರುವಾಗಿದೆ ಅನ್ನೋ ಪ್ರಶ್ನೆಗಳು ಶುರುವಾಗಿದೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಪುತ್ರ ಸುನೀಲ್ ಬೋಸ್ಗೆ ಮಹದೇವಪ್ಪ ಟಿಕೆಟ್ ಕೇಳಿದ್ದಾರೆ. ಆದರೆ ಸಚಿವರ ಸ್ಪರ್ಧೆ ಕೋಟಾದಲ್ಲಿ ಮಹದೇವಪ್ಪ ಸ್ಪರ್ಧಿಸಿದರೆ ಗೆಲುವಿಗೆ ಪೂರಕ ಎಂಬ ಅಭಿಪ್ರಾಯ ಕೈಪಾಳ್ಯದಲ್ಲಿ ಕೇಳಿಬರ್ತಿದೆ. ಆದರೆ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸಿ ಅಂದ್ರೆ ಸಿಎಂ ತಮ್ಮ ಹೆಸರನ್ನೇ ಪ್ರಪೋಸ್ ಮಾಡಿದ್ದಾರೆ ಅಂತ ಮಹದೇವಪ್ಪ ಮುನ್ಸ್ಕೊಂಡಿದ್ದಾರಂತೆ. ಇನ್ನು ನಿನ್ನೆ ಲೋಕಸಭೆಗೆ ಅಭ್ಯರ್ಥಿಗಳಾಗೋಕೆ ಸಿಎಂ ಡಿಸಿಎಂ ಬೆಸ್ಟು ಅಂತ ಮಹದೇವಪ್ಪ ಹೇಳಿದ್ರು. ಇದರ ಬಗ್ಗೆ ಕೇಳಿದ್ರೆ ಡಿಕೆಶಿ ಹೌದು ಹೌದು ಅಂದಿದ್ದಾರೆ. ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯಿಸಿ, ಮಹದೇವಪ್ಪ ಒಳ್ಳೆ ಸಲಹೆ ಕೊಟ್ಟಿದ್ದಾರೆ, ನಾನು ಅವರ ಸಲಹೆಯನ್ನು ಸ್ವಾಗತ ಮಾಡ್ತೀನಿ, ಈ ಬಗ್ಗೆ ಹೈಕಮಾಂಡ್ ತೀರ್ಮಾನಿಸುತ್ತೆ ಅಂದ್ರು. ಹೌದು 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 ಸರ್, ಸಿಎಂ ಮತ್ತೆ ಡಿಸಿಎಂ ಅವರು ಸ್ಪರ್ಧೆ ಮಾಡಬೇಕಂತ ಮಹದೇವಪ್ಪನವರು ಹೇಳಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ. ಒಳ್ಳೆ ಸಲಹೆ ಕೊಟ್ಟಿದ್ದಾರೆ, ಸ್ವಾಗತ ಮಾಡ್ತೀನಿ. ಅದನ್ನ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತದೆ.
ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ ಹೆಸರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಇವತ್ತು ಆರ್ಆರ್ ನಗರ ಹಾಗೂ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆದಿದೆ. ಬೆಂಗಳೂರು ವಿಶ್ವವಿದ್ಯಾಲಯದ ಬಿಪಿಎಡ್ ಗ್ರೌಂಡ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೂರಾರು ಜನ ತಮ್ಮ ಅಹವಾಲು ಹೊತ್ತು ಬಂದಿದ್ರು. ಹಿರಿಯ ನಾಗರಿಕರು ವಿಕಲಚೇತನರ ಬಳಿ ತೆರಳಿ ಡಿಕೆ ಶಿವಕುಮಾರ್ ಸಮಸ್ಯೆಯನ್ನ ಆಲಿಸಿದ್ರು. ಡಿಕೆ ಶಿವಕುಮಾರ್ ಮಾತನಾಡಿ 20 ಕ್ಷೇತ್ರಗಳನ್ನ ಸುತ್ತಿದ್ದೀನಿ, 12 ಕ್ಷೇತ್ರಗಳನ್ನ ಮುಗಿಸಿದ್ದೀನಿ, ಈಗಾಗಲೇ 20,000ಕ್ಕೂ ಹೆಚ್ಚು ಅರ್ಜಿ ನೋಂದಣಿಯಾಗಿದೆ. ಸಿಎಂ ಕೂಡ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯೋಕೆ ಪ್ರತ್ಯೇಕ ತಂಡ ಮಾಡಿದ್ದೀವಿ. ಮನೆ ಬಾಗಿಲಿಗೆ ಬಂದ ಉದ್ದೇಶ ನೀವು ನಮ್ಮ ಮನೆ ಬಾಗಿಲಿಗೆ ಬರಬಾರದು ಅಂತ. ನಮ್ಮ ಸರ್ಕಾರ ಸದಾ ನಿಮ್ಮ ಜೊತೆ ಇರುತ್ತೆ ಎಂದರು. ಕಾರ್ಯಕ್ರಮದಲ್ಲಿ ಶಾಸಕ ಮುನಿರತ್ನ, ಎಸ್ಟಿ ಸೋಮಶೇಖರ್, ಡಿಕೆ ಸುರೇಶ್ ಭಾಗಿಯಾಗಿದ್ರು. 20,000ಕ್ಕೂ ಹೆಚ್ಚು ಜನ ಬಂದು ಅರ್ಜಿಗಳನ್ನು ಕೊಟ್ಟಿದ್ದಾರೆ. ಅದನ್ನೆಲ್ಲ ಸ್ಕ್ರೂಟಿನಿ ಮಾಡಿ ಬೇರೆ ಬೇರೆ ಇಲಾಖೆ ಕಳಿಸಿದ್ದೀವಿ, ಆ ಸಂಬಂಧಪಟ್ಟ ಇಲಾಖೆಗೆ. ಸೊ ಯಾವ ರೀತಿ ಜನ ಉತ್ಸಾಹದಿಂದ ಬಂದು ಅವರ ದುಃಖ ದುಮ್ಮಾನಗಳನ್ನು, ನೋವುಗಳನ್ನು ಹೇಳ್ತಾ ಇದ್ದಾರೆ ಅಂತ ತಾವೇ ಗಮನಿಸ್ತಾ ಇದ್ದೀರಿ. ಸೊ ಆದಷ್ಟು ನಾನು ಎಲ್ಲರಿಗೂ ಕೂಡ ಅವ್ರಿಗೆ ಪರಿಹಾರ ಒದಗಿಸ್ಕೊಡುವಂಥ ಕೆಲಸ ಮಾಡ್ತೀನಿ. ಐಟಿ ಇಲಾಖೆ ಕಾಂಗ್ರೆಸ್ ಪಕ್ಷದ ಅಕೌಂಟ್ ಸೀಸ್ ಮಾಡಿರೋದು ರಾಜಕೀಯ ಪ್ರೇರಿತ ಅಂತ ಗೃಹ ಸಚಿವ ಪರಮೇಶ್ವರ್ ಆಪಾದಿಸಿದ್ದಾರೆ. ಕೇಂದ್ರ ಸರ್ಕಾರ ಕಾಂಗ್ರೆಸ್ಗೆ ಹೇಗಾದರೂ ಮಾಡಿ ತೊಂದರೆ ಕೊಡಬೇಕು ಅಂತ ನಿರ್ಧಾರ ಮಾಡಿದಂತಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಪರಮೇಶ್ವರ್, ಸುಪ್ರೀಂ ಕೋರ್ಟ್ ಚುನಾವಣೆ ಬಾಂಡ್ ತೆಗೆದುಕೊಳ್ಳಬಾರದು ಅಂತ ಆದೇಶ ನೀಡಿದೆ. ಇಲ್ಲಿಯವರೆಗೂ ತೆಗೆದುಕೊಂಡಿರುವ ಬಾಂಡ್ಗಳ ಬಗ್ಗೆ ಮಾಹಿತಿ ಕೊಡುವಂತೆ ಕೇಳಿದೆ. ಆದರೆ ಐಟಿಯವರು ಅಕೌಂಟ್ ಸೀಸ್ ಮಾಡೋ ಅವಶ್ಯಕತೆ ಇರಲಿಲ್ಲ, ಅಕೌಂಟ್ ಡೀಟೇಲ್ಸ್ ಕೇಳಬಹುದಿತ್ತು, ಸೀಸ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತ ಕಿಡಿಕಾರಿದರು. ಐಟಿಗೆ ರಿಯಲೈಸ್ ಆದ ಮೇಲೆ ಅಕೌಂಟ್ ಓಪನ್ ಮಾಡಿದ್ದಾರೆ. ಇದೆಲ್ಲವನ್ನ ನೋಡಿದ್ರೆ ಉದ್ದೇಶಪೂರ್ವಕವಾಗಿ ಕೇಂದ್ರ ಸರ್ಕಾರ ಹೀಗೆ ಮಾಡ್ತಾ ಇದೆ ಅಂತ ನಮಗೆ ಅನಿಸುತ್ತೆ. ನಮ್ಮ ಪಕ್ಷವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಕಿಡಿಕಾರಿದರು. ಕೇಂದ್ರ ಸರ್ಕಾರ ಹೇಗಾದರೂ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಕೊಡಬೇಕು ಅಂಥೇಳಿ ನಿರ್ಧಾರ ಮಾಡ್ದಂಗಿದೆ. ಬಾಂಡ್ಗಳ ಬಗ್ಗೆ ಅವರು ರಿಜೆಕ್ಟ್ ಮಾಡಿದ್ದಾರೆ. ಇನ್ಮೇಲೆ ಬಾಂಡ್ಗಳು ತೊಗೋಬಾರ್ದು. ಏನು ಇಲ್ಲಿವರೆಗೂ ನೀವು ಬಾಂಡ್ಗಳು ತೊಗೊಂಡಿದ್ದೀರಿ ಅದನ್ನು ಯಾರ್ಯಾರು ಕೊಟ್ಟಿದ್ದಾರೆ ಅದೆಲ್ಲ ಡೀಟೇಲ್ಸ್ ಕೊಡಿ ಅಂತ ಕೇಳಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಅವರು ಅಕೌಂಟ್ ಸೀಸ್ ಮಾಡುವಂಥ ಅಗತ್ಯತೆ ಏನು ಇರಲಿಲ್ಲ. ಶಾಲೆಗಳಿಗೆ ಬಾಂಬ್ ಬೆದರಿಕೆ ಪ್ರಕರಣ ಸಂಬಂಧ ಇಮೇಲ್ ಬಗ್ಗೆ ಮಾಹಿತಿ ಹಂಚಿಕೊಳ್ಳಲು ಜಿಮೇಲ್ ಕಂಪನಿ ನಿರಾಕರಿಸಿದೆ. ಡಿಸೆಂಬರ್ನಲ್ಲಿ ಬೆಂಗಳೂರು ನಗರ ಹಾಗೂ ಗ್ರಾಮಾಂತರ ಸೇರಿದಂತೆ ಒಟ್ಟು 70 ಶಾಲೆಗಳಿಗೆ ಕಿಡಿಗೇಡಿಗಳು ಬಾಂಬ್ ಬೆದರಿಕೆ ಇಮೇಲ್ ಮಾಡಿದ್ರು. ಈ ಸಂಬಂಧ ಆಯಾ ವ್ಯಾಪ್ತಿಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ವಿಪಿಎನ್ ಹಾಗೂ ಐಪಿ ಅಡ್ರೆಸ್ ಅನ್ನ ನಗರ ಪೊಲೀಸರು ಪತ್ತೆ ಹಚ್ಚಿದ್ರು. ಈ ಟೆಕ್ನಿಕಲ್ ಎವಿಡೆನ್ಸ್ ಆಧರಿಸಿ ಇಂಟರ್ಪೋಲ್ಗೆ ಪೊಲೀಸರು ಪತ್ರ ಕೂಡ ಬರೆದಿದ್ರು. ಆದರೆ ನೋಟಿಸ್ಗೂ ಕ್ಯಾರೆ ಅಂತಿಲ್ಲ. 2022ರಲ್ಲಿ ಕೂಡ ಮಾಹಿತಿ ನೀಡುವಂತೆ ನೋಟಿಸ್ ನೀಡಲಾಗಿತ್ತು. ಆಗಲೂ ಮಾಹಿತಿ ನೀಡಲು ನಿರಾಕರಿಸಿತ್ತು. ಬೆಂಗಳೂರಿನ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಕೆಂಪೇಗೌಡ ನಗರದ ಅಂಗನವಾಡಿ ಕೇಂದ್ರ ಯಾವಾಗ ಬೀಳುತ್ತೋ ಅನ್ನೋ ಆತಂಕದಲ್ಲಿದೆ. ಕಳೆದ 3-4 ವರ್ಷಗಳಿಂದಲೂ ದುರಸ್ತಿಯಾಗದೆ ಗೋಡೆಗಳು ಉದುರಿ ಬೀಳ್ತಾ ಇದೆ. ಮಳೆ ಬಂದಾಗ ಸೋರುತ್ತೆ. ಕಟ್ಟಡದ ಅವ್ಯವಸ್ಥೆಯನ್ನು ಕಂಡು ಮಕ್ಕಳಿಗೆ ಅಂಗನವಾಡಿ ಹೊರಗಡೆನೆ ಊಟವನ್ನು ನೀಡಲಾಗ್ತಾ ಇದೆ. ಸುರಕ್ಷತೆನೇ ಇಲ್ಲದ ಅಂಗನವಾಡಿಗೆ ಮಕ್ಕಳನ್ನ ಕಳಿಸೋದಕ್ಕೆ ಪೋಷಕರು ಭಯ ಬೀಳ್ತಾ ಇದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಬೇಜವಾಬ್ದಾರಿ ಮತ್ತು ನಿರ್ಲಕ್ಷ್ಯಕ್ಕೆ ಪುಟ್ಟ ಮಕ್ಕಳ ಜೀವಕ್ಕೆ ಕುತ್ತು ಬಂದಿದೆ. ಮಕ್ಕಳ ಆಟ ಪಾಠ ಸುರಕ್ಷತೆಯ ಕಟ್ಟಡಕ್ಕೆ ಅಂತ ಸರ್ಕಾರ ಕೋಟಿ ಹಣ ಖರ್ಚು ಮಾಡುತ್ತೆ. ಆದರೆ ಈ ವಲಯದ ಅಧಿಕಾರಿಗಳು ಮಾತ್ರ ಎಳೆಯ ಮಕ್ಕಳ ಸುರಕ್ಷತೆಯನ್ನು ಮರೆತಿರೋದು ನಾಚಿಕೆಗೇಡು. ಇದೆಲ್ಲ ನೋಡ್ತಿದ್ರೆ ಭಯ ಆಗುತ್ತೆ ಸರ್ ಮಕ್ಕಳು ಕಳ್ಸೋಕ್ಕೆ ಅಂಗನವಾಡಿಗೆ. ಅದರಿಂದ ಇದನ್ನೆಲ್ಲ ರೆಡಿ ಮಾಡಿಸ್ಬೇಕು ಅಂತ ಕೇಳ್ಕೊತಿದ್ದೀನಿ ಸರ್. ಭಯ ಆಗುತ್ತೆ. ಆದ್ರೂ ಮಕ್ಕಳು ವಿದ್ಯಾಭ್ಯಾಸನೂ ಅಂಗನವಾಡಿ ಕಳಿಸ್ಬೇಕು. ನಾವು ಕೆಲಸ ಕಾರ್ಯಕ್ಕೆ ಹೋಗೋದ್ರಿಂದ ಇದನ್ನೆಲ್ಲ ಕಳಿಸ್ತೇನೆ ಇರೋಕ್ಕೂ ಆಗಲ್ಲ. ಇದನ್ನ ನೋಡ್ತಾ ಇದ್ರೆ ಭಯನೂ ಆಗುತ್ತೆ. ಆದಷ್ಟು ಬೇಗ ಇದನ್ನೆಲ್ಲ ಸರಿ ಮಾಡಬೇಕು ಅನಿಸುತ್ತೆ ಸರ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ಹೊರವಲಯದ ಬಾಶೆಟ್ಟಹಳ್ಳಿಯ ಕೆರೆಯಲ್ಲಿ ಮೀನುಗಳ ಮಾರಣ ಹೋಮ ಆಗಿದೆ. ಸುಮಾರು 1 ಲಕ್ಷಕ್ಕೂ ಅಧಿಕ ಮೀನುಗಳು ಸಾವನ್ನಪ್ಪಿದ್ದು ಕೆರೆ ಅಕ್ಕಪಕ್ಕ ಗಬ್ಬೆದ್ದು ನಾರ್ತಾ ಇದೆ. ಕೆರೆಗೆ ಕೈಗಾರಿಕೆಗಳ ರಾಸಾಯನಿಕ ತ್ಯಾಜ್ಯ ನೀರು ಬಿಟ್ಟಿರುವ ಹಿನ್ನೆಲೆ ಮೀನುಗಳು ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದೆ. ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ಜಾನುವಾರುಗಳು ಕೂಡ ಇದೇ ನೀರನ್ನ ಸೇವನೆ ಮಾಡ್ತಿವೆ. ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಕಾರ್ಖಾನೆಗಳಿಗೆ ನೋಟಿಸ್ ನೀಡಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ಹಲವೆಡೆ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ 3 ಮೃತಪಟ್ಟಿದ್ದಾರೆ. ರಾಯಚೂರಲ್ಲಿ ಖಾಸಗಿ ಬಸ್ ಹಾಗೂ ಇನೋವಾ ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಸ್ಥಳದಲ್ಲೇ ಅತ್ತೆ ಸೊಸೆ ಸಾವನ್ನಪ್ಪಿದ್ದಾರೆ. 5 ಗಂಭೀರ ಗಾಯಗಳಾಗಿದೆ. 64 ವರ್ಷದ ಅಮಲ್ ಪಾಲ್ ಮೀರಿ, 38 ವರ್ಷದ ಮರಿಯಾ ಗೀತಾ ಮೃತರು. ಹೈದರಾಬಾದ್ನಿಂದ ಸಿಂಧನೂರು ಮಾರ್ಗವಾಗಿ ಖಾಸಗಿ ಬಸ್ ಹೊರಟಿತ್ತು. ಗದಗ್ನಿಂದ ರಾಯಚೂರು ಮಾರ್ಗವಾಗಿ ಇನೋವಾ ಕಾರ್ ಬರ್ತಿತ್ತು. ಈ ವೇಳೆ ಅಪಘಾತ ಸಂಭವಿಸಿದೆ. ರಾಯಚೂರು ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತುಮಕೂರಿನ ಶಿರಾದಲ್ಲಿ ಸರಣಿ ಅಪಘಾತ ಸಂಭವಿಸಿದೆ. ಘಟನೆಯಲ್ಲಿ ಒಬ್ಬರು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. 3 ಸ್ಥಿತಿ ಚಿಂತಾಜನಕವಾಗಿದೆ. ಗಾಯಾಳುಗಳನ್ನು ತುಮಕೂರು ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ.
ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಭಾರಿ ದುರಂತವೊಂದು ತಪ್ಪಿದೆ. ನೀಲಾದ್ರಿ ನಗರದಲ್ಲಿ ಬಿರಿಯಾನಿ ಝೋನ್ ಹೋಟೆಲ್ಗೆ ದಿಢೀರ್ ಬೆಂಕಿ ಹೊತ್ಕೊಂಡಿದೆ. ಮೊದಲನೇ ಮಹಡಿಯಲ್ಲಿ ಬೆಂಕಿ ಕಾಣಿಸಿಕೊಳ್ತಿದ್ದಂತೆ ಹೋಟೆಲ್ನಲ್ಲಿ ಇದ್ದ ಗ್ರಾಹಕರು ಮತ್ತು ಸಿಬ್ಬಂದಿ ಹೊರಗೆ ಓಡಿ ಬಂದಿದ್ದಾರೆ. ಇದರಿಂದಾಗಿ ಭಾರಿ ಅನಾಹುತವೊಂದು ತಪ್ಪಿದೆ. ಹೋಟೆಲ್ನಲ್ಲಿ ಅಪಾರ ಪ್ರಮಾಣದ ಬಿರಿಯಾನಿ ಸುಟ್ಟು ಕರಕಲಾಗಿದೆ. ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟಿದ್ದಾರೆ. ಸ್ಥಳಕ್ಕೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಟೆಸ್ಟ್ ಕ್ರಿಕೆಟ್ನಲ್ಲಿ ಟೀಂ ಇಂಡಿಯಾದ ಯಂಗ್ ಬ್ಯಾಟ್ಸ್ಮನ್ ಯಶಸ್ವಿ ಜೈಸ್ವಾಲ್ ಮತ್ತೊಂದು ಡಬಲ್ ಸೆಂಚುರಿ ಬಾರಿಸಿದ್ದಾರೆ. ರಾಜ್ಕೋಟ್ನಲ್ಲಿ ನಡೀತಾ ಇರುವ ಇಂಗ್ಲೆಂಡ್ ವಿರುದ್ಧದ 3ನೇ ಟೆಸ್ಟ್ ಪಂದ್ಯದಲ್ಲಿ ಜೈಸ್ವಾಲ್ ದ್ವಿಶತಕ ಸಿಡಿಸಿದ್ದಾರೆ. ಆರಂಭದಿಂದ ಕೂಡ ಬೌಂಡರಿ ಸಿಕ್ಸರ್ ಮೂಲಕ ಇಂಗ್ಲೆಂಡ್ ಬೌಲರ್ಗಳನ್ನು ಕಾಡಿದ ಜೈಸ್ವಾಲ್ ಟೆಸ್ಟ್ ಕ್ರಿಕೆಟ್ನಲ್ಲಿ 2ನೇ ದ್ವಿಶತಕ ಬಾರಿಸಿದ್ದಾರೆ. ಜೈಸ್ವಾಲ್, ಗಿಲ್, ಸರ್ಫರಾಜ್ ರವರ ಅಪರದ ಬ್ಯಾಟಿಂಗ್ ನೆರವಿನಿಂದ ಟೀಂ ಇಂಡಿಯಾ 3ನೇ ಟೆಸ್ಟ್ ಪಂದ್ಯದಲ್ಲಿ ಬಿಗಿ ಹಿಡಿತ ಸಾಧಿಸಿದೆ. ಇನ್ನು ಸರ್ಫರಾಜ್ ಪದಾರ್ಪಣೆ ಪಂದ್ಯದಲ್ಲೇ ಮಿಂಚಿದ್ದಾರೆ. ಮೊದಲ ಇನ್ನಿಂಗ್ಸ್ನಲ್ಲಿ ಅರ್ಧಶತಕ ಸಿಡಿಸಿದ್ದ ಸರ್ಫರಾಜ್ 2ನೇ ಇನ್ನಿಂಗ್ಸ್ನಲ್ಲಿ ಅರ್ಧಶತಕ ಬಾರಿಸಿ ಭರವಸೆ ಮೂಡಿಸಿದ್ದಾರೆ. ತಂಗಿಯ ನಿಶ್ಚಿತಾರ್ಥಕ್ಕೆ ಬರಲಿಲ್ಲ ಅಂತ ಪತ್ನಿಗೆ ಪತಿರಾಯ ಚಾಕು ಇರಿದಿರುವ ಘಟನೆ ಬೆಂಗಳೂರಿನ ಸುಂಕದಕಟ್ಟಿಯ ಸೊಲ್ಲಾಪುರದಮ್ಮ ದೇವಸ್ಥಾನದ ಬಳಿಯಾಗಿದೆ. ದಿವ್ಯಶ್ರೀ ಹಾಗೂ ಜಯಪ್ರಕಾಶ್ ಪೋಷಕರ ವಿರೋಧದ ನಡುವೆಯೂ ಪ್ರೀತಿಸಿ 2019ರಲ್ಲಿ ಮದುವೆಯಾಗಿದ್ರು. ಆದರೆ ಪತಿಗೆ ಅನಾರೋಗ್ಯದ ಹಿನ್ನೆಲೆ ಮನೆಯ ಖರ್ಚನ್ನೆಲ್ಲ ಪತ್ನಿಯೇ ನೋಡ್ಕೊಳ್ತಾ ಇದ್ಲು. ಮೊದಲು ಮೂಡಲ್ಪಾಳ್ಯದಲ್ಲಿ ವಾಸ ಇದ್ರು. ನನಗೆ ಅಕ್ರಮ ಸಂಬಂಧ ಇದೆ ಅಂತ ಪ್ರತಿದಿನ ಪತಿ ಜಯಪ್ರಕಾಶ್ ಗಲಾಟೆ ಮಾಡ್ತಿದ್ದ. ಫೋನಲ್ಲಿ ಯಾರ್ದೋ ಜೊತೆಗೆ ಮಾತಾಡ್ತೀಯ ಅಂತ ಹಲ್ಲೆ ನಡೆಸ್ತಾ ಇದ್ದ. ನಂತರ ಸುಂಕದಕಟ್ಟಿಗೆ ಶಿಫ್ಟ್ ಆಗಿದ್ರು. ಘಟನೆ ಸಂಬಂಧ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಆರೋಪಿ ಜಯಪ್ರಕಾಶ್ ಬಂಧಿಸಿ ಪೊಲೀಸರು ಜೈಲಿಗಟ್ಟಿದ್ದಾರೆ. ಬೆಂಗಳೂರಿನಲ್ಲೊಬ್ಬ ವಿಚಿತ್ರ ಕಳ್ಳ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಹೈಫೈ ಕಳ್ಳನನ್ನ ಕೋಣನಕುಂಟೆ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆ ಶುರು ಮಾಡಿದ್ದಾರೆ. ಈ ವೇಳೆ ಮನೆಗಳ ವೆಂಕಟೇಶನ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರ ಗೊತ್ತಾಗ್ತಾ ಇದೆ. 22 ವರ್ಷದ ಈತ ಮಟ್ಟ ಮಧ್ಯಾಹ್ನದ ಹೊತ್ತಲ್ಲೇ ಮನೆಗಳತನಕ್ಕೆ ಹೋಗ್ತಾ ಇದ್ದ. ಅದು ಐಷಾರಾಮಿ ಮನೆಗಳಿಗೆ ರಾಜಾರೋಷವಾಗಿ ಎಂಟ್ರಿ ಕೊಟ್ಟು ಕೈ ಚುಳಕ ತೋರಿಸ್ತಾ ಇದ್ದ. AC ರಿಪೇರಿ, ಡೆಲಿವರಿ ಬಾಯ್, ಟಿವಿ ರಿಪೇರಿ, ವಾಷಿಂಗ್ ಮಷಿನ್ ರಿಪೇರಿ ಅಂತ ಒಂದಿಲ್ಲೊಂದು ಕಾರಣ ಹೇಳ್ಕೊಂಡು ಮನೆಗೆ ಹೋಗಿ ಮನೆಗಳತನ ಮಾಡಿ ಎಸ್ಕೇಪ್ ಆಗ್ತಾನೆ. ಖತರ್ನಾಕ್ ಕಳ್ಳ 22ನೇ ವಯಸ್ಸಿಗೆ ಸುಮಾರು 20ಕ್ಕೂ ಅಧಿಕ ಮನೆಗಳತನ ಮಾಡಿ ಪೊಲೀಸರ ಗೆಸ್ಟ್ ಆಗಿದ್ದಾನೆ. ರಾಜ್ಯದಲ್ಲಿ HSRP ನಂಬರ್ ಪ್ಲೇಟ್ ಕಡ್ಡಾಯಗೊಳಿಸಲಾಗಿದೆ. ಸದ್ಯ ಇದರ ಡೆಡ್ಲೈನ್ ಅನ್ನು ಕೂಡ ಮೇ ತಿಂಗಳವರೆಗೆ ವಿಸ್ತರಣೆ ಮಾಡಲಾಗಿದೆ. ಫೆಬ್ರವರಿ 17ರ ಡೆಡ್ಲೈನ್ ಅನ್ನು ಮೇ 31ನೇ ತಾರೀಕು ತನಕ ವಿಸ್ತರಣೆ ಮಾಡಲಾಗಿದ್ದು, ಆದರೆ ಈಗ ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡಿರೋ ಸೈಬರ್ ಚೋರರು ನಕಲಿ ಲಿಂಕ್ ಹಂಚಿಕೊಂಡು ಜನರ ಅಕೌಂಟ್ಗೆ ಕನ್ನ ಹಾಕ್ತಿದ್ದಾರೆ. ಇದರಿಂದ ಅಲರ್ಟ್ ಆಗಿರುವ ಸಾರಿಗೆ ಇಲಾಖೆ ಕೊನೆಗೂ ಸಹಾಯವಾಣಿ ಬಿಡುಗಡೆ ಮಾಡಿದೆ. 9448634229 ಅಥವಾ 9448634226 ಈ ನಂಬರ್ಗೆ ಕರೆ ಮಾಡಬಹುದು. ಅಲ್ಲದೆ ವೆಬ್ಸೈಟ್ಗೂ ಭೇಟಿ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳಬಹುದಾಗಿದೆ.